ಮೊದಲಿಂದಲೂ ನಾವು ಹೇಳ್ತಾ ಇದ್ವಿ, ಕೇಂದ್ರ ಸರ್ಕಾರ ಕೊಟ್ಟಿರ್ತಕ್ಕಂಥ ಜನೌಷಧಿ ಕೇಂದ್ರದಿಂದ ಜನರಿಗೆ ಅನುಕೂಲ ಆಗುತ್ತೆ. ಅದರಿಂದ ಆಸ್ಪತ್ರೆಗಳ ಆವರಣದಲ್ಲೂ ಕೂಡ ಇದನ್ನು ತೆರೆಯಬೇಕು ಅಂತಕ್ಕಂಥ ಕಾರ್ಯವನ್ನು ಮಾಡಿದ್ದು ನಡೀತಾ ಇತ್ತು. ಇದು ಕೇಂದ್ರ ಸರ್ಕಾರಕ್ಕೆ ಒಳ್ಳೆಯ ಹೆಸರು ಬರಬಾರದು ಅನ್ನೋ ಕಾರಣದ ಉದ್ದೇಶದಿಂದ ರಾಜ್ಯ ಸರ್ಕಾರ ಅದಕ್ಕೆ ಅದು ಬೇಕಾಗಿಲ್ಲ, ನಾವೇ ಔಷಧಿಗಳನ್ನು ಕಡಿಮೆ ಬೆಲೆಯಲ್ಲಿ ಕೊಡ್ತೇವೆ ಅಂತೇಳಿ ಇವತ್ತು ರಾಜ್ಯದ ಜನರನ್ನು ವಂಚಿಸಿದ್ರು. ಇದು ಕೋರ್ಟಿನ ಮೆಟ್ಟಿಲೇರಿದ ಮೇಲೆ ಅವರು ಕೂಡ ಇವತ್ತು ಸರ್ಕಾರಕ್ಕೆ ಛೀಮಾರಿ ಹಾಕಿದ್ದಾರೆ. ಈಗ ಅವರಿಗೆ ಬೇರೆ ಮಾರ್ಗ ಇಲ್ಲದೆ ಅದನ್ನು ಮತ್ತೆ ಮುಂದುವರಿಸಬೇಕಾಗತ್ತೆ. ಇಲ್ಲ ಅಂತಂದರೆ ಜನ ಇವರಿಗೆ ಛೀಮಾರಿ ಆಗ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಬೆಂಗಳೂರನ್ನೇ ಬಹುಶಃ ಬೇರೆಯವ್ರಿಗೆ ಕೊಡ್ತಾರೆ ಇವರು. ಬಹುಶಃ ಇನ್ನೊಂದಷ್ಟು ದಿವಸ ಇವರೇ ಕಾಂಗ್ರೆಸ್ ಸರ್ಕಾರ ಮುಂದುವರೆದು ಬಿಟ್ಟರೆ ಕರ್ನಾಟಕವನ್ನು ಮೇಂಟೆನೆನ್ಸ್ಗೆ ಬೇರೆ ಬೇರೆ ರಾಜ್ಯಗಳಿಗೂ ಕೊಡ್ಬೋದು ಅಂಥ ಪರಿಸ್ಥಿತಿ ಬಂದಿದೆ. ಯಾಕಂತಂದರೆ ಖಜಾನೆ ಖಾಲಿ ಆಗಿದೆ, ಅಭಿವೃದ್ಧಿ ಕುಂಠಿತ ಆಗಿದೆ, ಜನ ಬೀದಿಗಿಳಿದು ಹೋರಾಟ ಮಾಡ್ತಿದ್ದಾರೆ, ಹಾಹಾಕಾರ ಚೀಕಾರಗಳು ಬರ್ತಾ ಇವೆ. ಇವೆಲ್ಲವನ್ನು ಸಹಿಸಿಕೊಳ್ಳಾರ್ದೆ ಏನಾದರೂ ಒಂದು ವ್ಯವಸ್ಥೆ ಮಾಡಬೇಕು ಅನ್ನೋ ಕಾರಣದಿಂದ ಸರ್ಕಾರ ಇದನ್ನು ಈಗ ಪ್ರೈವೇಟ್ನವರಿಗೆ ಕೊಡಲಿಕ್ಕೆ ಮಾಡ್ತಿದ್ದಾರೆ. ಜನರಿಂದ ಕಸಿದ ಜಾಗಗಳಲ್ಲಿ, ಬೆಲೆ ಬಾಳ್ತಕ್ಕಂಥ ಜಾಗಗಳು, ಮೆಟ್ರೋ ಹೆಸರಿನಲ್ಲಿ ತಗೊಂಡು ಈಗ ಹೋಟೆಲ್ಗಳಿಗೆ ಲೀಸಿಗೆ ಕೊಡೋದು, ಬೇರೆ ಬೇರೆ ಅಂಗಡಿ ಮುಂಗಟ್ಟುಗಳಿಗೂ ಕೊಡೋದು, ಇದು ಯಾವ ನ್ಯಾಯ? ಇದು ಜನ ಎಲ್ಲಿ ಹೋಗಬೇಕು? ಪಾಪ ಆಸ್ತಿಗಳನ್ನು ಕಳ್ಕೊಂಡವರು ಮತ್ತೆ ಮರು ಆಸ್ತಿ ಪಡೆಯಲಿಕ್ಕೆ ಸಾಧ್ಯ ಇಲ್ಲ. ಬೆಂಗಳೂರಂಥ ಪ್ರದೇಶದಲ್ಲಿ ಕೋಟ್ಯಾಂತರ ಬಾಳುವ ಆಸ್ತಿಗಳನ್ನು ಪಡೆದು ಇವರು ಪ್ರೈವೇಟ್ನವರಿಗೆ ಕೊಡ್ತಕ್ಕಂಥದ್ದು ಇದು ಒಂದು ಕೆಟ್ಟ ಪರಂಪರೆ. ಇಂಥ ಸರ್ಕಾರದ ವಿರುದ್ಧವಾಗಿ ಜನ ಇವತ್ತು ಪ್ರಶ್ನೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಈ ರೀತಿ ಯಾವುದನ್ನು ಕೊಡಬಾರ್ದು, ಜನರ ಆಸ್ತಿ ಜನರಿಗೆ ಉಳಿಸಬೇಕು ಅಂತೇಳಿ ನಾನು ಆಗ್ರಹ ಮಾಡ್ತೇನೆ. ಧರ್ಮಸ್ಥಳದ ವಿಚಾರದಲ್ಲಿ ಧಾರ್ಮಿಕ ಸ್ಥಳಗಳನ್ನು ನಾವು ಗೌರವಿಸಬೇಕು. ಆದರೆ ಯಾರೋ 4-5 ಜನರು ಬಂದು ಇಲ್ಲಿ ಏನೋ ನಡೆಯಬಾರದ್ದು ನಡೆದು ಹೋಗಿದೆ, ಇದನ್ನು SIT ಕೊಡಿ ಅಂತ ಕುತಂತ್ರ ಮಾಡಿದಾಗ ಸರ್ಕಾರ ಬಹಳ ಉತ್ಸಾಹದಿಂದ ಏನೋ ಧರ್ಮಸ್ಥಳದ ಹೆಸರಿಗೆ ಕಳಂಕನೇ ತಂದು ಬಿಡಬಹುದು ಅನ್ನೋ ಉದ್ದೇಶ ಇಟ್ಕೊಂಡು ಅದನ್ನು ಟಾರ್ಗೆಟ್ ಮಾಡಿ ಯಾವ ಈ 6 ಜನರು ಇವತ್ತು ಸಿಕ್ಕಿಬಿದ್ದಿದ್ದಾರೆ, ಅವರೇ ಇದು ಕಾಂಟ್ರವರ್ಸಿ ಕ್ರಿಯೇಟ್ ಮಾಡಿದ್ರು. ಈಗ SIT ಅವರ ವಿರುದ್ಧವಾಗಿ ಇವತ್ತು ವರದಿಯನ್ನು ಕೊಟ್ಟಿದೆ. ಅಂದಮೇಲೆ ಇದೇ ಜನರು ಸರ್ಕಾರಕ್ಕೆ ಒತ್ತಡ ಹಾಕಿದ್ರು. ಅಂದಮೇಲೆ ಇವರ ಒತ್ತಡಕ್ಕೆ ಮಣಿದು ಮಾಡಿದ ಈ ಒಂದು ಇದಕ್ಕೆ ಇವತ್ತು ಸರ್ಕಾರವೂ ಕೂಡ ಹೊಣೆಯಾಗಬೇಕು. ಅಲ್ಲಿ ಆಗಿರ್ತಕ್ಕಂಥದ್ದನ್ನು ನಮ್ಮಿಂದಲೇ ಆಯಿತು ಅಂತ ಸರ್ಕಾರ ಒಪ್ಕೊಳ್ಬೇಕು, ರಾಜ್ಯದ ಜನರ ಕ್ಷಮೆ ಕೇಳಬೇಕು. ವಿಶೇಷವಾಗಿ ಧರ್ಮಸ್ಥಳ ಭಾಗದ ಜನರ ಕ್ಷಮೆಯನ್ನು ಕೂಡ ಸರ್ಕಾರ ಕೇಳಬೇಕು ಅಂತೇಳಿ ನಾನು ಆಗ್ರಹ ಪಡಿಸ್ತೇನೆ. ನೋಡಿ, ಗ್ಯಾರಂಟಿ ಬಂದ ದಿವಸದಿಂದಲೂ ಕಾಂಗ್ರೆಸ್ ಶಾಸಕರಿಗೆ ಅದರ ಬಗ್ಗೆ ವಿಶ್ವಾಸ ಇರಲಿಲ್ಲ. ಎರಡು ರೀತಿಯ ಆ ಚಿಂತನೆಗಳು ಅವರಲ್ಲೂ ಇದ್ದವು. ಅನೇಕರು, ದೇಶಪಾಂಡೆ ಅವರು ಇರ್ಬೋದು, ದೊಡ್ಡವರು, ಮತ್ತು ಕಾಗೆ ಅವರು ಇರ್ಬೋದು, ಅಥವಾ ಬಾಲಕೃಷ್ಣ ಇರ್ಬೋದು, ಅನೇಕ ಜನರು, ರಾಯ್ ರೆಡ್ಡಿ ಅವರು ಇರ್ಬೋದು, ಎಲ್ಲರೂ ಕೂಡ ಈ ಗ್ಯಾರಂಟಿಗಳನ್ನು ಕೊಟ್ಟು ಇವತ್ತು ನಮ್ಮ ಅಭಿವೃದ್ಧಿ ಕುಂಠಿತ ಆಗಿದೆ, ಆದ್ದರಿಂದ ಇದನ್ನು ನಿಲ್ಲಿಸಬೇಕು ಅಂತ ಹೇಳಿದರು. ಈಗ CLPಯಲ್ಲೂ ಕೂಡ ಇದು ಪ್ರಸ್ತಾಪ ಆಗಿದೆ, ಇದನ್ನು ನಿಲ್ಲಿಸಬೇಕು ಅಂತ. ಆದರೆ ಅಮಿಷ ಒಡ್ಡಿ ನೀವು ಮತ ಹಾಕ್ಸ್ಕೊಂಡು ಸರ್ಕಾರ ಮಾಡ್ಕೊಂಡಿದ್ದೀರಿ ಅಂತೇಳಿ ಈಗ ಕೋರ್ಟ್ಗಳಲ್ಲೂ ಕೂಡ ಕೇಸ್ ಇದೆ. ಮುಖ್ಯಮಂತ್ರಿಗಳಿಗೂ ಈಗ ನೋಟಿಸ್ ಬಂದಿದೆ, ಮತ್ತು ಶಾಸಕರುಗಳಿಗೂ ನೋಟಿಸ್ ಬಂದಿದೆ. ಅಂದಮೇಲೆ ನನಗನ್ನಿಸ್ತದೆ ಇದು 5 ಗ್ಯಾರಂಟಿ ಆಯಿತು, ಈ ಸರ್ಕಾರ ಮತ್ತು ಶಾಸಕರು ಜೈಲಿಗೆ ಹೋಗೋದು ಕೂಡ 6ನೇ ಗ್ಯಾರಂಟಿ ಅಂತ ನನಗನ್ನಿಸ್ತದೆ. ಮೊದಲಿಂದಲೂ ನಾವು ಹೇಳ್ತಾ ಇದ್ವಿ,
ಕೇಂದ್ರ ಸರ್ಕಾರ ಕೊಟ್ಟಿರ್ತಕ್ಕಂಥ ಜನೌಷಧಿ ಕೇಂದ್ರದಿಂದ ಜನರಿಗೆ ಅನುಕೂಲ ಆಗುತ್ತೆ. ಅದರಿಂದ ಆಸ್ಪತ್ರೆಗಳ ಆವರಣದಲ್ಲೂ ಕೂಡ ಇದನ್ನು ತೆರೆಯಬೇಕು ಅಂತಕ್ಕಂಥ ಕಾರ್ಯವನ್ನು ಮಾಡಿದ್ದು ನಡೀತಾ ಇತ್ತು. ಇದು ಕೇಂದ್ರ ಸರ್ಕಾರಕ್ಕೆ ಒಳ್ಳೆಯ ಹೆಸರು ಬರಬಾರದು ಅನ್ನೋ ಕಾರಣದ ಉದ್ದೇಶದಿಂದ ರಾಜ್ಯ ಸರ್ಕಾರ ಅದಕ್ಕೆ ಅದು ಬೇಕಾಗಿಲ್ಲ, ನಾವೇ ಔಷಧಿಗಳನ್ನು ಕಡಿಮೆ ಬೆಲೆಯಲ್ಲಿ ಕೊಡ್ತೇವೆ ಅಂತೇಳಿ ಇವತ್ತು ರಾಜ್ಯದ ಜನರನ್ನು ವಂಚಿಸಿದ್ರು. ಇದು ಕೋರ್ಟಿನ ಮೆಟ್ಟಿಲೇರಿದ ಮೇಲೆ ಅವರು ಕೂಡ ಇವತ್ತು ಸರ್ಕಾರಕ್ಕೆ ಛೀಮಾರಿ ಹಾಕಿದ್ದಾರೆ. ಈಗ ಅವರಿಗೆ ಬೇರೆ ಮಾರ್ಗ ಇಲ್ಲದೆ ಅದನ್ನು ಮತ್ತೆ ಮುಂದುವರಿಸಬೇಕಾಗತ್ತೆ. ಇಲ್ಲ ಅಂತಂದರೆ ಜನ ಇವರಿಗೆ ಛೀಮಾರಿ ಆಗ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಬೆಂಗಳೂರನ್ನೇ ಬಹುಶಃ ಬೇರೆಯವ್ರಿಗೆ ಕೊಡ್ತಾರೆ ಇವರು. ಬಹುಶಃ ಇನ್ನೊಂದಷ್ಟು ದಿವಸ ಇವರೇ ಕಾಂಗ್ರೆಸ್ ಸರ್ಕಾರ ಮುಂದುವರೆದು ಬಿಟ್ಟರೆ ಕರ್ನಾಟಕವನ್ನು ಮೇಂಟೆನೆನ್ಸ್ಗೆ ಬೇರೆ ಯಾರ್ದನ್ನ ಬೇರೆ ರಾಜ್ಯಗಳಿಗೂ ಕೊಡ್ಬೋದು ಅಂಥ ಪರಿಸ್ಥಿತಿ ಬಂದಿದೆ. ಯಾಕಂತಂದರೆ ಖಜಾನೆ ಖಾಲಿ ಆಗಿದೆ, ಅಭಿವೃದ್ಧಿ ಕುಂಠಿತ ಆಗಿದೆ, ಜನ ಬೀದಿಗಿಳಿದು ಹೋರಾಟ ಮಾಡ್ತಿದ್ದಾರೆ, ಹಾಹಾಕಾರ ಚೀಕಾರಗಳು ಬರ್ತಾ ಇವೆ. ಇವೆಲ್ಲವನ್ನು ಸಹಿಸಿಕೊಳ್ಳಾರ್ದೆ ಏನಾದರೂ ಒಂದು ವ್ಯವಸ್ಥೆ ಮಾಡಬೇಕು ಅನ್ನೋ ಕಾರಣದಿಂದ ಸರ್ಕಾರ ಇದನ್ನು ಈಗ ಪ್ರೈವೇಟ್ನವರಿಗೆ ಕೊಡಲಿಕ್ಕೆ ಮಾಡ್ತಿದ್ದಾರೆ. ಜನರಿಂದ ಕಸಿದ ಜಾಗಗಳಲ್ಲಿ, ಬೆಲೆ ಬಾಳ್ತಕ್ಕಂಥ ಜಾಗಗಳು ಮೆಟ್ರೋ ಹೆಸರಿನಲ್ಲಿ ತಗೊಂಡು ಈಗ ಹೋಟೆಲ್ಗಳಿಗೆ ಲೀಸಿಗೆ ಕೊಡೋದು, ಬೇರೆ ಬೇರೆ ಅಂಗಡಿ ಮುಂಗಟ್ಟುಗಳಿಗೂ ಕೊಡೋದು, ಇದು ಯಾವ ನ್ಯಾಯ? ಇದು ಜನ ಎಲ್ಲಿ ಹೋಗಬೇಕು? ಪಾಪ ಆಸ್ತಿಗಳನ್ನು ಕಳ್ಕೊಂಡವರು ಮತ್ತೆ ಮರು ಆಸ್ತಿ ಪಡೆಯಲಿಕ್ಕೆ ಸಾಧ್ಯ ಇಲ್ಲ. ಬೆಂಗಳೂರಂಥ ಪ್ರದೇಶದಲ್ಲಿ ಕೋಟ್ಯಾಂತರ ಬಾಳುವ ಆಸ್ತಿಗಳನ್ನು ಪಡೆದು ಇವರು ಪ್ರೈವೇಟ್ನವರಿಗೆ ಕೊಡ್ತಕ್ಕಂಥದ್ದು ಇದು ಒಂದು ಕೆಟ್ಟ ಪರಂಪರೆ. ಇಂಥ ಸರ್ಕಾರದ ವಿರುದ್ಧವಾಗಿ ಜನ ಇವತ್ತು ಪ್ರಶ್ನೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಈ ರೀತಿ ಯಾವುದನ್ನು ಕೊಡಬಾರ್ದು, ಜನರ ಆಸ್ತಿ ಜನರಿಗೆ ಉಳಿಸಬೇಕು ಅಂತೇಳಿ ನಾನು ಆಗ್ರಹ ಮಾಡ್ತೇನೆ. ಧರ್ಮಸ್ಥಳದ ವಿಚಾರದಲ್ಲಿ ಧಾರ್ಮಿಕ ಸ್ಥಳಗಳನ್ನು ನಾವು ಗೌರವಿಸಬೇಕು. ಆದರೆ ಯಾರೋ 4-5 ಜನರು ಬಂದು ಇಲ್ಲಿ ಏನೋ ನಡೆಯಬಾರದ್ದು ನಡೆದು ಹೋಗಿದೆ, ಇದನ್ನು SIT ಕೊಡಿ ಅಂತ ಕುತಂತ್ರ ಮಾಡಿದಾಗ ಸರ್ಕಾರ ಬಹಳ ಉತ್ಸಾಹದಿಂದ ಏನೋ ಧರ್ಮಸ್ಥಳದ ಹೆಸರಿಗೆ ಕಳಂಕನೇ ತಂದು ಬಿಡಬಹುದು ಅನ್ನೋ ಉದ್ದೇಶ ಇಟ್ಕೊಂಡು ಅದನ್ನು ಟಾರ್ಗೆಟ್ ಮಾಡಿ ಯಾವ ಈ 6 ಜನರು ಇವತ್ತು ಸಿಕ್ಕಿಬಿದ್ದಿದ್ದಾರೆ, ಅವರೇ ಇದು ಕಾಂಟ್ರವರ್ಸಿ ಕ್ರಿಯೇಟ್ ಮಾಡಿದ್ರು. ಈಗ SIT ಅವರ ವಿರುದ್ಧವಾಗಿ ಇವತ್ತು ವರದಿಯನ್ನು ಕೊಟ್ಟಿದೆ. ಅಂದಮೇಲೆ ಇದೇ ಜನರು ಸರ್ಕಾರಕ್ಕೆ ಒತ್ತಡ ಹಾಕಿದ್ರು. ಅಂದಮೇಲೆ ಇವರ ಒತ್ತಡಕ್ಕೆ ಮಣಿದು ಮಾಡಿದ ಈ ಒಂದು ಇದಕ್ಕೆ ಇವತ್ತು ಸರ್ಕಾರವೂ ಕೂಡ ಹೊಣೆಯಾಗಬೇಕು. ಅಲ್ಲಿ ಆಗಿರ್ತಕ್ಕಂಥದ್ದನ್ನು ನಮ್ಮಿಂದಲೇ ಆಯಿತು ಅಂತ ಸರ್ಕಾರ ಒಪ್ಕೊಳ್ಬೇಕು, ರಾಜ್ಯದ ಜನರ ಕ್ಷಮೆ ಕೇಳಬೇಕು. ವಿಶೇಷವಾಗಿ ಧರ್ಮಸ್ಥಳ ಭಾಗದ ಜನರ ಕ್ಷಮೆಯನ್ನು ಕೂಡ ಸರ್ಕಾರ ಕೇಳಬೇಕು ಅಂತೇಳಿ ನಾನು ಆಗ್ರಹ ಪಡಿಸ್ತೇನೆ. ನೋಡಿ, ಗ್ಯಾರಂಟಿ ಬಂದ ದಿವಸದಿಂದಲೂ ಕಾಂಗ್ರೆಸ್ ಶಾಸಕರಿಗೆ ಅದರ ಬಗ್ಗೆ ವಿಶ್ವಾಸ ಇರಲಿಲ್ಲ. ಎರಡು ರೀತಿಯ ಆ ಚಿಂತನೆಗಳು ಅವರಲ್ಲೂ ಇದ್ದವು. ಅನೇಕರು, ದೇಶಪಾಂಡೆ ಅವರು ಇರ್ಬೋದು, ದೊಡ್ಡವರು, ಮತ್ತು ಕಾಗೆ ಅವರು ಇರ್ಬೋದು, ಅಥವಾ ಬಾಲಕೃಷ್ಣ ಇರ್ಬೋದು, ಅನೇಕ ಜನರು, ರಾಯ್ ರೆಡ್ಡಿ ಅವರು ಇರ್ಬೋದು, ಎಲ್ಲರೂ ಕೂಡ ಈ ಗ್ಯಾರಂಟಿಗಳನ್ನು ಕೊಟ್ಟು ಇವತ್ತು ನಮ್ಮ ಅಭಿವೃದ್ಧಿ ಕುಂಠಿತ ಆಗಿದೆ, ಆದ್ದರಿಂದ ಇದನ್ನು ನಿಲ್ಲಿಸಬೇಕು ಅಂತ ಹೇಳಿದರು. ಈಗ CLPಯಲ್ಲೂ ಕೂಡ ಇದು ಪ್ರಸ್ತಾಪ ಆಗಿದೆ, ಇದನ್ನು ನಿಲ್ಲಿಸಬೇಕು ಅಂತ. ಆದರೆ ಅಮಿಷ ಒಡ್ಡಿ ನೀವು ಮತ ಹಾಕ್ಸ್ಕೊಂಡು ಸರ್ಕಾರ ಮಾಡ್ಕೊಂಡಿದ್ದೀರಿ ಅಂತೇಳಿ ಈಗ ಕೋರ್ಟ್ಗಳಲ್ಲೂ ಕೂಡ ಕೇಸ್ ಇದೆ. ಮುಖ್ಯಮಂತ್ರಿಗಳಿಗೂ ಈಗ ನೋಟಿಸ್ ಬಂದಿದೆ, ಮತ್ತು ಶಾಸಕರುಗಳಿಗೂ ನೋಟಿಸ್ ಬಂದಿದೆ. ಅಂದಮೇಲೆ ನನಗನ್ನಿಸ್ತದೆ ಇದು 5 ಗ್ಯಾರಂಟಿ ಆಯಿತು, ಈ ಸರ್ಕಾರ ಮತ್ತು ಶಾಸಕರು ಜೈಲಿಗೆ ಹೋಗೋದು ಕೂಡ 6ನೇ ಗ್ಯಾರಂಟಿ ಅಂತ ನನಗನ್ನಿಸ್ತದೆ.